1 2 3 ಗೋ. ಯಾಕೋ ಭಯ ಆಗ್ತಿದ್ಯಾ? ಹಾಯ್ ಹಲೋ ನಮಸ್ಕಾರ ಮೋಟೋ ವ್ಲಾಗಿಂಗ್ ಮಿತ್ರರೇ, ನಿಮಗೆಲ್ಲ ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಸ್ವಾಗತ ಸುಸ್ವಾಗತ. ನಾವು ನೋಡ್ತಿದ್ದೀವಿ ಸೂಪರ್ ಮೀಡಿಯಾ 650 ಇಂಟರ್ಸ್ಟೆಲ್ಲರ್ ಎಡಿಷನ್. ಇದರಲ್ಲಿ 3 ವೇರಿಯಂಟ್ ಬರುತ್ತೆ. ಮೇಯ್ನಾಗಿ ನಿಮಗೆ ಇದಕ್ಕೂ ಮತ್ತು ಬೇಸಿಕ್ಕಿಗೂ ಚೇಂಜಸ್ ಇರೋಲ್ಲ. ಕಲರ್ ಒಂದು ಚೇಂಜಸ್ಸು, ಒಂದು 15,000 ರೂಪಾಯಿ ಚೇಂಜಸ್ಸು, ಅಷ್ಟು ಬಿಟ್ಟರೆ ಎಲ್ಲನೂ ಸೇಮ್ ಇರುತ್ತೆ. ಮತ್ತು ಟಾಪ್ ಎಂಡ್ ನೋಡೋದಾದ್ರೆ ನಿಮಗೆ ವಿಂಡ್ಶೀಲ್ಡು ಮತ್ತು ಹಿಂದ್ಗಡೆ ಬ್ಯಾಕ್ ರೋಸ್ಟು ಎರಡೂ ಕೊಡ್ತಾರೆ ಟಾಪ್ ಎಂಡಲ್ಲಿ. ಇನ್ನು ಉಳಿದಿದ್ದೆಲ್ಲ ಆಕ್ಸೆಸರೀಸ್ ಅಂತ ಬೀಳುತ್ತೆ. ಆ್ಯಂಡ್ ಮೇಯ್ನಾಗಿ ಇಲ್ಲಿ ನೋಡೋದಾದರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಟ್ಯಾಕೋಮೀಟರ್ ಕೊಡಲ್ಲ. ಆ್ಯಂಡ್ ಇದರಲ್ಲಿ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಫ್ಯೂಯಲ್ ಗೇಜಿಂಗ್ ಎಷ್ಟು ಫ್ಯೂಯಲ್ ಇದೆ ಅಂತಲೂ ತೋರಿಸುತ್ತೆ. ಆ್ಯಂಡ್ ಮೋರ್ ಓವರ್ ಗೇರ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಎರಡೆರಡು ಕಡೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಯಾಕೋ ಇವಾಗ ಚೇಂಜ್ ಆಗಿಬಿಟ್ಟಿದೆ, ಅವಲೇ 1 ನಿಮಿಷ ಇತ್ತು. ಸೊ ಎರಡೆರಡು ಕಡೆ ಟೈಮಿಂಗ್ಸ್ನ ಇಂಡಿಕೇಟ್ ಮಾಡ್ತಾರೆ. ಕ್ಲಸ್ಟರ್ ಬಗ್ಗೆ ಮಾತಾಡೋದಾದ್ರೆ ರೈಟ್ ಸೈಡಲ್ಲಿ ಇಗ್ನೇಷನ್ ಸ್ವಿಚ್ಚು ಆಫ್ ಆನ್ ಆ್ಯಂಡ್ ಇಗ್ನೈಟ್. ಹಜಾರ್ಡ್ ಲೈಟ್ ಸ್ವಿಚ್ಚು ಇದರಲ್ಲೇ ಕೊಟ್ಟಿದ್ದಾರೆ. ಈ ಕಡೆ ನೋಡೋದಾದ್ರೆ ನಿಮಗೆ ಇಲ್ಲಿ ಮೇಲ್ಗಡೆ ಪಾಸಿಂಗ್ ಇದೆ. ಇದು ಲೆಫ್ಟ್ ಇಂಡಿಕೇಟರು, ಇದು ರೈಟ್ ಇಂಡಿಕೇಟರು. ಆರನ್ ಅಷ್ಟೊಂದು ಲೌಡಾಗಿ ಏನಿಲ್ಲ, ಬಟ್ ಕೊಡ್ಬೋದಾಯ್ತು ಅನಿಸುತ್ತೆ. ಮತ್ತು ಈ ಬಟನ್ ಬಂದ್ಬಿಟ್ಟು ಟ್ರಿಪ್ ಎ ಟ್ರಿಪ್ ಬಿ ನೀವು ಚೆಕ್ ಮಾಡೋದು. ಇದರಲ್ಲಿ ಸಮೇತ ಯಾವುದೇ ಥರ ಮೋಡ್ ಇಲ್ಲ. ರಾಯಲ್ ಎನ್ಫೀಲ್ಡಲ್ಲಿ ಮೋಸ್ಟ್ ಪವರ್ಫುಲ್ ಗಾಡಿ ಇದು, ಒಂಥರ ಕ್ರೂಸಿಂಗ್ ಸೆಗ್ಮೆಂಟಲ್ಲಿ. ಸೊ ಸ್ಪೆಷಲಿ ಈ ಗಾಡಿ ಮಾಡಿರೋದು ಕ್ರೂಸಿಂಗಲ್ಲಿ ಕವರ್ ಮಾಡಬೇಕು ಅಂತ. ರಾಯಲ್ ಎನ್ಫೀಲ್ಡವ್ರು ನೀವು ನೋಡ್ತಿರ್ಬೋದು, ಎಲ್ಲ ಕಡೆಯೂ ಪ್ರೊಡಕ್ಷನ್ ಮಾಡಿದವರು ಎಲ್ಲ ಫೀಲ್ಡಲ್ಲೂ ಈವೆಂಟ್ ಸ್ಟ್ಯಾಂಡ್ ಆಗಿದೆ. ಈಗ ಕ್ರೂಸಿಂಗ್ ಸೆಗ್ಮೆಂಟಲ್ಲಿ ನಾವು ಕ್ರೂಸಿಂಗ್ ಸೆಗ್ಮೆಂಟ್ ಅಂತಂದರೆ ನಾನು ಸಣ್ಣ ಹುಡುಗ ಇದ್ದಾಗ ಮೇಯ್ನಾಗಿ ನೋಡಿದ್ದು ಬಜಾಜಲ್ಲಿ ಅವೆಂಜರ್ ಸೀರೀಸ್ ಇತ್ತು 150 ಮತ್ತು 220 ಅಂತ. ಇವಾಗ ನಾವೇನು ಪಲ್ಸರ್ 220 ಇದೆ ಅದು ಸೇಮ್ ಇಂಜಿನ್ಸು ಆಲ್ಮೋಸ್ಟ್ ಅಲ್ಲ ಅವಾಗ ಆ ಟೈಮಲ್ಲಿ. ಸೊ ಈಗ ಡಿಸ್ಕಂಟಿನ್ಯೂ ಆಗಿದೆ. ಈಗ ಅದೇ ಥರನೇ ರಾಯಲ್ ಎನ್ಫೀಲ್ಡವರು ಅಲ್ಲಿಂದ ಕಬ್ಜಾ ಮಾಡಿದರೆ ಏನು ಮಾಡಿದರು, ಕ್ರೂಸಿಂಗ್ ಸೆಗ್ಮೆಂಟಲ್ಲಿ ಇದರಲ್ಲಿ ಮೀಟಿಯರ್ 315 ಇದೆ ಕ್ರೂಸಿಂಗ್ ಸೆಗ್ಮೆಂಟು. ಆ್ಯಂಡ್ 650 ಕೂಡ ಇದೆ. ಮೀಟಿಯರ್ 350 ಇಷ್ಟೊಂದು ಪವರ್ ಕೊಡಲ್ಲ, ಇದರಲ್ಲಿ ಹೆವಿ ಪವರ್ ಕೊಡುತ್ತೆ. ಮತ್ತು ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಇಂಟರ್ನೆಟ್ ಬರುತ್ತೆ. ಕೇಳಿಸ್ಕೊಳ್ಳಿ, ಎಲ್ಲರೂ ಹೇಳ್ತಿದ್ರಪ್ಪ ಅಷ್ಟೊಂದು ಈಟ್ ಹೊಡಿಯುತ್ತೆ, ಇಷ್ಟೊಂದು ಈಟ್ ಹೊಡಿಯುತ್ತೆ, 5 ಕಿಲೋಮೀಟ್ರ್ ಓಡಿಸಿದ ತಕ್ಷಣ 2 ಕಿಲೋಮೀಟ್ರ್ ಓಡಿಸಿದ ತಕ್ಷಣ ಅಂತ. ನನಗೇನು ಅಷ್ಟೊಂದು ಹೀಟ್ ಫೀಲ್ ಆಗ್ತಾ ಇಲ್ಲ, ಯಾಕೆಂದರೆ ನಾವು ಕೋಟೆನಾಡಿನಲ್ಲಿ ಇರೋದು. ನೀವು ನೋಡಿರ್ಬೋದು ಆಲ್ಮೋಸ್ಟ್ ಅಲ್ಲೂ ರಾಯಲ್ ಎನ್ಫೀಲ್ಡ್ ಅವರು 650 ಇಂಜಿನ್ನ ಅತಿ ಹೆಚ್ಚಾಗಿ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಈಗ. ಏನಕ್ಕೆ ಅಂತಂದರೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಈ ಪ್ರೈಸಿಂಗಲ್ಲಿ. ಸೊ ಯಾವುದೇ ಥರ 650 ಇಂಜಿನ್ ಕೂಡ ಸಿಗೋಲ್ಲ. ಏನು ಹೇಳ್ತೀನಿ ಅಂತ ಸೈಕ್ ಆಗಿರ್ಬೋದು, ಬೇಕಾದ್ರೆ ನೀವು ಸರ್ಚ್ ಮಾಡ್ಬೋದು ಯಾವುದೇ 650 ಇಂಜಿನ್ನ. ರಾಯಲ್ ಎನ್ಫೀಲ್ಡಲ್ಲಿ ಪ್ರೊಡಕ್ಷನ್ ಮಾಡೋ ಅಷ್ಟು ಲೋಯೆಸ್ಟ್ ಬೇರೆ ಯಾವ ಬ್ರ್ಯಾಂಡಲ್ಲೂ ಅವೈಲೇಬಲ್ ಇಲ್ಲ. ಸೊ ಅದಕ್ಕೆ 650cc ಇಂಜಿನ್ನು ನಮ್ಮ ಇಂಡಿಯಾದಲ್ಲಿ ಬೇರೆ ತಲೆ ಹಾಕೋರು ಇರ್ತಾರೆ, ಅವ್ರನ್ನ ಬಿಟ್ಟರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಕೆಲವು ಯಾರಿಗೆ ಬೀಜ ಗಟ್ಟಿ ಇರಲ್ಲ ಈ ಗಾಡಿ ಓಡ್ಸೋಕ್ಕೆ, ಅಂಥವ್ರ ಕೈಲಿ ಈ ಗಾಡಿ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ. ಅದು ಬಿಟ್ಟರೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ಗಾಡಿ. ಏನು 650 ಎಷ್ಟೋ ಬಿಡೋರು, ಎಷ್ಟೊಂದು ಜನ ರಾಯಲ್ ಎನ್ಫೀಲ್ಡಿಗೆ ಆಗದಲ್ಲೇ ಇರೋ ಸ್ಟಿಕರ್ ಕೊಡ್ಕೊಳ್ಳೋ ನಮ್ಮ ಮಕ್ಕಳೆಲ್ಲ ಇದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಆ್ಯಂಡ್ ಮೈನ್ ಥಿಂಗ್ ಫ್ರಂಟಲ್ಲಿ ನೋಡೋದಾದರೆ ನಿಮಗೆ DRL ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗಾಡಿಲೂ ಕೊಡ್ತಾರೆ DRL. ಇದರಲ್ಲಿ ಈ ಥರ ಕಾಣುತ್ತೆ DRL. ಆ್ಯಂಡ್ ಮೈನ್ ಫ್ರಂಟಲ್ ಸಸ್ಪೆನ್ಷನ್ ಬಂದುಬಿಟ್ಟು USD ಸಸ್ಪೆನ್ಷನ್ನು. ಇದು ಅಷ್ಟೊಂದು ನನಗೆ ಸಸ್ಪೆನ್ಷನ್ ಅಷ್ಟೊಂದು ಫೀಲ್ ಆಗಿಲ್ಲ. ಆ್ಯಕ್ಚುಲಿ ಜಾಸ್ತಿ ಟ್ರಾವೆಲ್ ಮಾಡಲ್ಲ. ಗಾಡಿ ವೆಯ್ಟ್ 250 kg ಗುರು, ಹತ್ತತ್ರ ಕಾಲ್ ಟನ್ ಗಾಡಿ ಇದು. ಓಕೆ, 250 kg ಇರೋದ್ರಿಂದ ಮೇ ಬಿ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಪ್ ಮಾಡಿರ್ಬೋದು. ಅಷ್ಟೊಂದು ಸಸ್ಪೆನ್ಷನ್ ಟ್ರಾವೆಲ್ ಆಗುತ್ತೆ ಅಂತ ಫೀಲ್ ಆಗೋಲ್ಲ. ದಗ್ಗಂತ ಎತ್ತಾಗುತ್ತೆ, ಒಂದು ಚೂರು ಚಿಕ್ಕ ಅಂಶ ಎತ್ತಾಕಿದ್ರು. ಆ್ಯಂಡ್ ಅದನ್ನು ಬಿಟ್ಟರೆ ಇದ್ರ ಇಂಜಿನ್ ಬಗ್ಗೆ ಮಾತಾಡೋದಾದರೆ 650cc ಇಂಜಿನ್ನು ಪ್ಯಾರಲಲ್ ಟ್ವಿನ್ 2 ಸಿಲಿಂಡರ್ ಇಂಜಿನ್ ಸಿಗುತ್ತೆ ನಿಮಗೆ. ಇದರಲ್ಲಿ ಮೇಯ್ನಾಗಿ ನಿಮಗೆ ಏರ್ ಕೂಲ್ ಪ್ಲಸ್ ಆಯಿಲ್ ಕೂಲ್ಡ್ ಎರಡೂ ಆಗುತ್ತೆ. ಇದರ ಪವರ್ ಬಗ್ಗೆ ಮಾತಾಡೋದಾದರೆ 43 bhp ಪವರ್ ಸಿಗುತ್ತೆ, 53 Nm ಟಾರ್ಕ್ ಸಿಗುತ್ತೆ. ಮತ್ತು ನಿಮಗೆ ಟಾಪ್ ಸ್ಪೀಡಿಗಿನ್ನ ಒಳ್ಳೆ ಅಗ್ರೆಸಿವ್ ರೈಡಿಂಗು. ಸಿಟಿಯಲ್ಲೆಲ್ಲ ಸ್ವಲ್ಪ ಹಿಂಸೆ ಆಗ್ಬೋದು, ಇದೊಂದು ಟರ್ನಿಂಗ್ ರೇಡಿಯಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಹೆವಿ ಯೂಸ್ ಅನಿಸುತ್ತೆ. ದೊಡ್ಡ ಗಾಡಿನ ತಿರುಗಿಸಿದೀವಿ ಅಂತ ಅನಿಸುತ್ತೆ. ಅದನ್ನು ಬಿಟ್ಟರೆ ಪ್ರಾಪರಾಗಿ ಏನಾದರೂ ನೀವು ಹೈವೇ ಟು ಹೈವೇ ಯೂಸ್ ಮಾಡ್ತೀರಾ ಅಂತಂದರೆ ಒಳ್ಳೆ ಮಜಾ ಬರುತ್ತೆ, ಬಾಡ್ದಾಡ್ಕೊಂಡು ಓಡಿಸ್ಬೋದು. ಎರಡು ಸ್ಟೆಪ್ಪು ಹಾಕಿ ಬಿಡೋಣ. ಗಾಡಿ ಬಗ್ಗೆ ಮಾತಾಡೋದಾದ್ರೆ ಇಷ್ಟೊತ್ತು ರೈಡ್ ಮಾಡಿದೆ.
ತುಂಬಾ ಚೆನ್ನಾಗಿತ್ತು. ಒಂದು ಮೇನ್ ಥಿಂಗ್ ಥ್ಯಾಂಕ್ ಯು ಫ್ರಮ್ ಗಾಡಿ ಕೇಳಿದ ತಕ್ಷಣ ಕೊಟ್ಟಿದ್ದಕ್ಕೆ. ಎಲ್ಲಾನು ಚೆನ್ನಾಗಿದೆ. ಒಂದ್ ಸ್ವಲ್ಪ ಲ್ಯಾಗ್ ಅನಿಸ್ತು. ಅದು ಬಿಟ್ರೆ ಸಸ್ಪೆನ್ಷನ್ ಹೆವಿ ಸ್ಟಿಫ್ ಅನಿಸ್ತು. ಅಷ್ಟು ಬಿಟ್ರೆ ಕಂಪ್ಲೀಟ್ ಓವರ್ ಆಲ್ ವರ್ತ್. ಏನಕ್ಕೆ ನೀವು ರಾಯಲ್ ಎನ್ಫೀಲ್ಡ್ ಅದು ಸೂಪರ್ ಮೀಡಿಯಾ ತಗೋಬೇಕು ಅಂತ ಇದ್ರೆ? ಏನಿಲ್ಲ, ಆಕ್ಚುಲಿ ಫಸ್ಟ್ ನಂದು RR 310 ಇತ್ತು. ಆಯ್ತು, ಆಕ್ಸಿಡೆಂಟ್ ಆದ್ಮೇಲೆ ಇನ್ನೊಂದು ಗಾಡಿ ಬೇಕು ಅಂತ ಅನ್ಸಿತ್ತು. ಆಕ್ಚುಲಿ ನಾನು ಬೇಸಿಕ್ಲಿ 310 ಇತ್ತು ಮುಂಚೆ. ಸೊ ಹೋದ್ರೆ ಅಪ್ಡೇಟ್ ಆಗೋಣ ಅಂತ ಹೇಳಿ 650 ಇರುತ್ತೆ. ಫಸ್ಟ್ ನಾನು ಬುಕ್ ಮಾಡಿದ್ದು ಗರಿಲ್ಲಾ 450. ಓಕೆ. ಸೊ ಅದು ಗರಿಲ್ಲಾ ಬಂದ್ಬಿಟ್ಟು ಏನು ಅಂದ್ರೆ ಫಾಸ್ಟ್ ಅಲ್ಲಿ ವಾರ್ ಹೆಸರು ಅದು. ಹೌದು. ಓಕೆನಾ, ಗರಿಲ್ಲಾ ಅಂತ ಹೇಳ್ಬಿಟ್ರೆ ವಾರ್ ನೇಮ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ತಂದೆರು ಏನು ಮಾಡಿದ್ರು, ಅದು ಬೇಡ, ಬೇಕಂದ್ರೆ ಯಾವ್ದಾದ್ರು ತಗೊಳ್ಳಿ ನೀವು ಅಂತೇಳಿ ನಮ್ಗೆ ಅಪ್ರೋಚ್ ಮಾಡಿದ್ರು. ಸರಿಪ್ಪ ಆಯ್ತು ಅಂತೇಳಿ. ಆಮೇಲೆ ನನಗೆ ಒಂದು ಏನು ಅಂದರೆ ಒಂದು ಕೆಟ್ಟದ ಒಳ್ಳೇದ ಗೊತ್ತಿಲ್ಲ. ಅದು ನಾನು ಯಾವುದೇ ಶೋರೂಮ್ ಹೋದ್ರೆ ಟಾಪ್ ಆ್ಯಂಡ್ ಅಂತ. ಓಕೆ. ಫಸ್ಟ್ ಈಗ ಲಾಸ್ಟ್ ಟೈಮ್ TVSಗೆ ಹೋದೆ RR 310 ಟಾಪ್ ಎಂಡ್ ಇತ್ತು. ಸೊ ಎನ್ಫೀಲ್ಡಿಗೆ ಹೋದೆ ಟಾಪ್, ಬಟ್ ಇದು ಮಿಡ್ ವರ್ಷನ್. ಟಾಪ್ ವರ್ಷನ್ಗೆ ನೋಡಿದೆ ಏನಿಲ್ಲ, ಮಿಡ್ಡಿಗೂ ಟಾಪಿಗೆ ಏನಂದ್ರೆ ಅಡಿಷನಲ್ ಆಕ್ಸೆಸರೀಸ್ ಅಷ್ಟೇ. ಸೊ ಸುಮ್ಮನೆ ಅದಕ್ಕೆ ಯಾಕೆ 40-50 ಸಾವಿರ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ, ಇದನ್ನೇ ತಗೊಂಡೆ. ಮತ್ತೆ ಇದಕ್ಕೆ ನಾನು ಅಡಿಷನಲ್ ಹಾಕ್ಸಿದ್ದೀನಿ, ಟಾಪ್ ಬಾಕ್ಸ್ ಆಗಲಿ. ಸೊ ಎಲ್ಲ ಅದೇ ದುಡ್ಡಲ್ಲಿ ಎಕ್ಸ್ಟ್ರಾ ಆಕ್ಸೆಸರೀಸ್ ಬಂದ್ಬಿಡುತ್ತೆ. ಟೋಟಲ್ ನನಗೆ ವರ್ತ್ ಬಂದು 6.5 ಆಯ್ತು. ಕಲರ್ ಒಂದು ಚೇಂಜ್ ಬಿಟ್ರೆ ಎಲ್ಲ ಸಿಮಿಲರ್, ಪವರ್ ಕೂಡ ಸಿಮಿಲರ್ ಇದೆ, ಏನು ಅಂತ ಡಿಫ್ರೆನ್ಸ್ ಇಲ್ಲ, ಲಾಟ್ ಆಫ್ ಡಿಫ್ರೆನ್ಸ್ ಇಲ್ಲ ಹಾಗೆ ಟಾಪ್ ಎಂಡ್ಗಾಗಲಿ ಮಿಡ್ ವರ್ಷನ್ಗಾಗಲಿ. ಎಷ್ಟು ಕಿಲೋಮೀಟರ್ ಓಡಿದೆ ಗಾಡಿ ಇಷ್ಟೊತ್ತಿಗೆ ಅಂತ ನೋಡ್ಬೋದು. ಈಗಾಗಲೇ 8,000 ಕಿಲೋಮೀಟರ್ ಗಾಡಿ ಓಡಿದೆ. ಈ ಗಾಡಿನ ಮೇಂಟೈನ್ ಮಾಡಬೇಕು ಅಂದ್ರೆ ಒಂದು ಬಿಗ್ ಬುಲ್ ಮೇಂಟೈನ್ ಮಾಡ್ದಂಗೆ. ಫ್ಯೂಲ್ ಟ್ಯಾಂಕ್ ಬಗ್ಗೆ ಮಾತಾಡಿದ್ರೆ ನಿಮಗೆ ನಾರ್ಮಲ್ ಆಗಿ ಒಂದು 15-16 ಲೀಟ್ರು ಪೆಟ್ರೋಲ್ ಇಡ್ಸುತ್ತೆ. ಆ್ಯಂಡ್ ಮೈಲೇಜ್ ಬಗ್ಗೆ ಮಾತಾಡೋದಾದ್ರೆ ಒಂದು ಕಾರ್ ಮೈಲೇಜು, ಗಾಡಿ ಮೈಲೇಜು ಎರಡೂ ಒಂದೇ ಅನ್ಸುತ್ತೆ. ಏನು ಮೈಲೇಜ್ ಕೊಡುತ್ತೆ ಇದು? ಸೊ ಇದು ಬಂದ್ಬಿಟ್ಟು ನನಗೆ 20-21 ಬರ್ಬೋದು. ಸಿಟಿಯಲ್ಲಿ ನಮ್ಗೆ ಅಂದ್ರೆ 18-16 ಮೈಲೇಜ್ ಒಂದು 15-20 ಕೊಡುತ್ತೆ ಅಷ್ಟೇ. ಟ್ಯಾಂಕ್ ಕೆಪಾಸಿಟಿ ಇನ್ನೂ ಜಾಸ್ತಿ ಬೇಕು ಅಂತ ಅನ್ಸುತ್ತೆ. ಹೌದು, ಆಕ್ಚುಲಿ ಬೇಕಾಗುತ್ತೆ. ಯಾಕಂದ್ರೆ ಈಗ ನಾನು ಫುಲ್ ಟ್ಯಾಂಕ್ ಇದು ಬಂದ್ಬಿಟ್ಟು 15 ಲೀಟರ್ಸ್ ಇದೆ ಅಷ್ಟೇ. ಬಟ್ ನಾನು ಲಾಂಗ್ ರೈಡ್ ಹೋಗ್ತೀನಿ ಅಂದ್ರೆ ಬರೀ 280 ಕಿಲೋಮೀಟರ್ ಮ್ಯಾಕ್ಸಿಮಮ್ ಆಗೋದು ನಾವು ಹೊಡೆಯೋದ್ರಲ್ಲಿ. ಸೊ ನಮ್ಗೆ ಏನೇನೋ ಒಂದು 20-22 ಇಲ್ಲ 23 ಲೀಟರ್ ಕೊಟ್ಟಿದ್ರು ನಮಗೆ ಚೆನ್ನಾಗಿರೋದು ಆಕ್ಚುಲಿ. ಅಲ್ಲ, ಇದು ಶೋರೂಮ್ ಗಾಡಿ, ಇದು 5.5 ಲಕ್ಷ. ಇದೇ ದುಡ್ಡಲ್ಲಿ ಒಂದು ಕಾರ್ ಬಂದ್ಬಿಡುತ್ತಲ್ಲ. ನಾನು ಹೇಳ್ತೀನಿ, ನಮ್ಮ ಹುಡುಗ ತಗೊಂಡ ಇದನ್ನ ನಾನು ಹೇಳಿದೆ, ಇದು ಬೇಡ ತಗೋಬೇಡ, ಒಂದು ಕಾರ್ ಬರುತ್ತೆ ಅಂದರೆ ಇಲ್ಲ ನಾನು ಇದನ್ನ ಅಂತೀನಿ ಅಂತಂದೆ. ಮತ್ತು ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಏನು ಅಂತಂದರೆ, ಇಲ್ಲಿ ನಿಮಗೆ ಸ್ಟ್ಯಾಂಡ್ ತೆಗಿಬೇಕಾದ್ರೆ ಸ್ಟ್ಯಾಂಡ್ ಇನ್ನೂ ಸ್ವಲ್ಪ ಉದ್ದ ಕೊಡ್ಬೋದಾಯಿತು. ಈ ಸೈಲೆನ್ಸರ್ ಮೇಲೆ ಇಟ್ಟು ಹೀಟ್ ಆಗಿ ಚಪ್ಪಲಿನ ಕಚ್ಕೊಂಡ್ಬಿಡುತ್ತೇನಪ್ಪ. ಹೀಟ್ ಆಗ್ದಂಗೆ ಹೊಡೆದಿರ ಅಂತಂದರೆ ಚುಸ್ ಅನ್ನೋದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಸೀಟ್ ಬಗ್ಗೆ ಹೇಳೋದಾದರೆ ನಿಮಗೆ ಚೆನ್ನಾಗೈತೆ, ಮೆತ್ತಗೈತೆ. ಬಟ್ ಸ್ವಲ್ಪ ಲಾಂಗ್ ಓಡಿಸ್ಬೇಕಾದ್ರೆಲ್ಲ ಫ್ರಂಟಲ್ಲಿ ರೈಡರಿಗೆ ಚೆನ್ನಾಗೈತೆ. ಬ್ಯಾಗಲ್ಲಿ ಇನ್ನೂ ಸ್ವಲ್ಪ ದೊಡ್ಡದು ಕೊಡ್ಬೇಕಾಯ್ತು ಅನ್ಸುತ್ತಲ್ಲ. ಸೀಟು ಇನ್ನೂ ಸ್ವಲ್ಪ ದೊಡ್ಡದಾಗಿ ಕೊಡಬೇಕಾಯ್ತು. ಇನ್ನೊಂದೇನೆಂದರೆ ಟಾರ್ಕ್ ಜಾಸ್ತಿ ಇರೋದ್ರಿಂದ ಸಡನ್ ಫುಲ್ ಕೊಡುತ್ತೆ. ಸೊ ಮುಂದೆ ಕೂತಿರೋನು ಹಿಂದೆ ಬಂದು ಇಲ್ಲಿಗೆ ಏನು ಹಾಕಿಲ್ಲ ಅಂದರೆ ಓಡಿಸ್ಕೊಂತಾರೆ ಅವಾಗ ಶ್ರೀಮಂತ ವೆಂಕಟ. ನೋಡು, ಈ ಗಾಡಿಗೂ ಆ ಗಾಡಿಗೂ ಏನು ಡಿಫ್ರೆನ್ಸ್ ಹೇಳು? ಅಪ್ಪಿ, ಅದು 50 ಲಕ್ಷ, ಇದು 5 ಲಕ್ಷ, ಒಂದೇ 0 ಡಿಫ್ರೆನ್ಸು ಅಷ್ಟೇ. ಸೊ ಇದರಲ್ಲಿ ನಿಮಗೆ ಮೇಯ್ನಾಗಿ ಇಲ್ಲಿ ಕಾಣಿಸ್ತಿರ್ಬೋದು, ಟ್ಯಾಕೋಮೀಟರ್ ಅಂತೂ ಕಾಣಿಸ್ತಾ ಇಲ್ಲ, ಸ್ಪೀಡೋಮೀಟರ್ ಇಟ್ಟಿದ್ದಾರೆ. ಅದ್ರ ಜೊತೆಗೆ 2 ಸರಿ ಟೈಮ್ ತೋರಿಸಿದ್ದಾರೆ. ಇದರಿಂದ ಏನು ಯೂಸ್ ಮಾಡ್ತಾರೆ ಅಂತ ಯಾವ್ದ್ರಲ್ಲಿ ನೋಡಬೇಕು ಅಂತ ಗೊತ್ತಾಗಿಲ್ಲ. 2ರಲ್ಲಿ 1 ನಿಮಿಷ ಹೆಚ್ಚು ಕಮ್ಮಿ ಇದೆ. ಇಲ್ಲಿ ನಿಮಗೆ ಗೇರ್ ಇಂಡಿಕೇಟರ್ ತೋರಿಸುತ್ತೆ ಮತ್ತು ಫ್ಯೂಯಲ್ ಗೇಜ್ ತೋರಿಸುತ್ತೆ. ಅದ್ರ ಜೊತೆಗೆ ನಿಮಗೆ ಎಷ್ಟು ಕಿಲೋಮೀಟರ್ ಡ್ರೈವ್ ಆಗಿದೆ ಅಂತ ತೋರಿಸುತ್ತೆ. ಮತ್ತು ಇಲ್ಲಿ ಮೇ ಬಿ ಗೂಗಲ್ ಅವ್ರ ಜೊತೆ ಟೈಅಪ್ ಆಗಿರೋದ್ರಿಂದ ಮೇ ಬಿ ನ್ಯಾವಿಗೇಷನ್ಗೆ ಯೂಸ್ ಮಾಡ್ಬೋದು ಈ ಚಿಕ್ಕದಾಗಿರೋ ಮೀಟರು. ಸೊ ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ತುಂಬ ಅಂದರೆ ತುಂಬ ಕಡಿಮೆ ಇದೆ. ಆಲ್ಮೋಸ್ಟ್ ಅಲ್ಲಿ ನಿಮಗೆ 80 to 100 mm ಇರ್ಬೋದು. ಮತ್ತು ಇನ್ನೊಂದು ಸಸ್ಪೆನ್ಷನ್ನು ಹೆವಿ ಟೈಟ್ ಅನ್ಸುತ್ತೆ ಆ್ಯಕ್ಚುಲಾಗಿ. ಫ್ರಂಟಲ್ಲಿ ನಿಮಗೆ USD ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಬ್ಯಾಕ್ನಲ್ಲಿ ನಿಮಗೆ ನಾರ್ಮಲ್ ಸ್ಪ್ರಿಂಗ್ ಟೈಪು. ಹಿಂದ್ಗಡೆ ಸಸ್ಪೆನ್ಷನ್ನು ಸ್ವಲ್ಪ ಸ್ಮೂತ್ ಮಾಡ್ಬೋದಾಯಿತು, ಬಟ್ ಮಾಡಿಲ್ಲ. ನೆಕ್ಸ್ಟ್ ವರ್ಕ್ ಮಾಡ್ಬೋದು. ಒಳ್ಳೆ ಚೆಕ್ ಆಡ್ಕೊಂಡು ನೋಡಿರ್ಬೋದು. ನೀವು ನೋಡ್ತಿದ್ರೆ ಆಲ್ಮೋಸ್ಟ್ ಅಲ್ಲ 0 ವೈಬ್ರೇಷನ್. ರಾಯಲ್ ಎನ್ಫೀಲ್ಡ್ ಅಂದಷ್ಟೇ ನಿಮಗೆ ಆ ವೈಬ್ರೇಷನ್ ಫೀಲ್ ಆಗಬೇಕು, ರಾಯಲ್ ಎನ್ಫೀಲ್ಡ್ ಓಡಿಸ್ತೀವಿ ಅಂತ. ಸೊ ಇದರಲ್ಲಿ ಆ ಥರ ಒಳ್ಳೆ ವೈಬ್ರೇಷನ್ ಫೀಲ್ ಆಗ್ತಿಲ್ಲ. ಒಂದು ಪ್ರಾಪರ್ ಆಗಿ ಕ್ರೂಸಿಂಗ್ ಸೆಗ್ಮೆಂಟ್ ಅನ್ಬೋದು. ಯೂಟ್ಯೂಬ್ ನೋಡ್ತೀರಾ ನೀವು? ಮಿಕ್ಸರ್ ಫೋರ್ಟ್ J16 ಅಂತ ಯೂಟ್ಯೂಬ್ ಸರ್ಚ್ ಮಾಡೋದು ಬರುತ್ತೆ. ನೀವು ಬರ್ತೀರಾ ನೆಕ್ಸ್ಟ್ ವಿಡಿಯೋದಲ್ಲಿ. ನೀವು ಎಲ್ಲಿ ನೋಡಿದ್ರು ಅಂದರೆ ಹೆಂಗ್ ಬ್ರ್ಯಾಂಡಿಂಗ್ ಮಾಡಿದ್ರು ಅಂದರೆ, ಇಲ್ಲೂ ಕೂಡ ರಾಯಲ್ ಎನ್ಫೀಲ್ಡು, ಅದಿಷ್ಟು ದೊಡ್ಡ ಚಿಕ್ಕರು. ಇಲ್ಲಿ ಸೂಪರ್ ಮೀಟಿಯರ್ ಅಂತ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ರಾಯಲ್ ಎನ್ಫೀಲ್ಡು, ಇಲ್ಲೂ ಕೂಡ ರಾಯಲ್ ಎನ್ಫೀಲ್ಡು. ಇಂಜಿನ್ ಕೂಡ ರಾಯಲ್ ಎನ್ಫೀಲ್ಡು, ಇಲ್ಲೂ ರಾಯಲ್ ಎನ್ಫೀಲ್ಡ್, ಇಲ್ಲೂ ರಾಯಲ್ ಎನ್ಫೀಲ್ಡ್, ಇಲ್ಲೂ ರಾಯಲ್ ಎನ್ಫೀಲ್ಡ್, ರಾಯಲ್ ಎನ್ಫೀಲ್ಡು, ಇಲ್ಲೂ ರಾಯಲ್ ಎನ್ಫೀಲ್ಡು, ಇಲ್ಲೂ ರಾಯಲ್ ಎನ್ಫೀಲ್ಡು, ಇಲ್ಲೂ ರಾಯಲ್ ಎನ್ಫೀಲ್ಡು, ಇಲ್ಲೂ ರಾಯಲ್ ಎನ್ಫೀಲ್ಡು. ಅವ್ರ ಗಾಡಿಲೇ ಒಂದು 30-40 ಸರಿ ಕೊಟ್ಬಿಡ್ತಾರೆ ರಾಯಲ್ ಎನ್ಫೀಲ್ಡು ಅಂತ.
ಜನ ಯಾವ ಡೈರೆಕ್ಷನ್ ಅಲ್ಲಿಂದ ನೋಡಿದ್ರು ಕಂಡುಹಿಡಬೇಕು ಸುತ್ತ ಎಲ್ಲೆಲ್ಲೂ ನಾನೇ ಅಂಡ್ ಇನ್ನೊಂದು ಮಿತ್ರರೇ ಇವರೇ ಈ ಗಾಡಿ ಓನರು ಹಿಮಗಿರಿ ಅಂತ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಬ್ರೋ, ಕೇಳಿದ ತಕ್ಷಣ ಗಾಡಿ ಕೊಟ್ಟಿದ್ದಕ್ಕೆ. 5,500 ಅಣ್ಣ. ತಗೋಬೋದಾ? ಟ್ರಾಕ್ಷನ್ ಕಂಟ್ರೋಲ್ ನೋಡೋಕೆ ಸಿಗಲ್ಲ, ಸ್ಲಿಪ್ಪರ್ ಕ್ಲಚ್ ನೋಡೋಕೆ ಸಿಗಲ್ಲ. ಬೇರೆ ಕಂಪ್ನಿಯಲ್ಲಿ ಇವೆಲ್ಲ ಕೊಡ್ಬೋದು, ಬಟ್ ರಾಯಲ್ ಎನ್ಫೀಲ್ಡ್ ಥರ ಫೀಲ್ ಕೊಡಲ್ಲ. ಏನಂತೀರ?